ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ವಿವಿ ರಾಮ್ಜಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಮರ್ಥನೆ. ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಸಾಧನೆಗೆ ಶ್ಲಾಘನೆ. 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಇಂದು ಸಂಸತ್ನಲ್ಲಿ ಮಂಡನೆ. ಇಂದಿನಿಂದ ಅಂತಾರಾಷ್ಟ್ರೀಯ ಚಿತ್ರೋತ್ಸವ. ಚಲನಚಿತ್ರೋತ್ಸವಕ್ಕೆ ಸಿಎಂ ಚಾಲನೆ. 65 ದೇಶದ 225 ಸಿನಿಮಾ ಪ್ರದರ್ಶನ. 77,646 ಹೆಕ್ಟೇರ್ ಸವಳು ಭೂಮಿ. ಉಪಚಾರಕ್ಕೆ ಹೆಚ್ಚುವರಿ ಅನುದಾನ ಅಗತ್ಯ. ಎನ್ ಚಲುವರಾಯಸ್ವಾಮಿ. ರಾಷ್ಟ್ರೀಯ ಮಹಿಳಾ ಕಬಡ್ಡಿ 2026 ಕರ್ನಾಟಕ ತಂಡ ಶುಭಾರಂಭ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಈ ಸ್ವತ್ತು ಖಾತಾ ವಿತರಣೆ ಸಮಸ್ಯೆ 15 ದಿನಗಳಲ್ಲಿ ಇತ್ಯರ್ಥ. ಸಚಿವ ಪ್ರಿಯಾಂಕ್ ಖರ್ಗೆ. ವಿಪತ್ತು ನಿರ್ವಹಣೆಗೆ ತಂತ್ರಜ್ಞಾನ. ಒಎನ್ಜಿಸಿ ಹೆಗ್ಗಳಿಕೆ. ಭಾರತ ಇಂಧನ ಸಪ್ತಾಹದಲ್ಲಿ ಪ್ರಾತ್ಯಕ್ಷಿಕೆ. ಅಜಿತ್ ಪವಾರ್ ದುರ್ಮರಣ. ವಿಮಾನ ಪತನ. ಮಹಾರಾಷ್ಟ್ರ ಡಿಸಿಎಂ ಸೇರಿ 5 ಸಾವು. ಚುನಾವಣಾ ಪ್ರಚಾರಕ್ಕೆ ತೆರಳುವಾಗ ಘಟನೆ. ಸೆಂಚುರಿ ತಲುಪಿದ ಏಲಕ್ಕಿ ಬಾಳೆ. ಹವಾಮಾನ ವೈಪರೀತ್ಯದಿಂದ ಫಸಲು ಕುಸಿತ. ತರಕಾರಿ ದರದಲ್ಲೂ ಏರಿಳಿಕೆ. ರಣಜಿ ಟ್ರೋಫಿ. ಪಂಜಾಬ್ ವಿರುದ್ಧ ಪಂದ್ಯ ಇಂದಿನಿಂದ. ಕರ್ನಾಟಕಕ್ಕೆ ಗೆಲುವಿನ ಒತ್ತಡ.